ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾವು ಮಲಯಾಳಂ ಹಾರರ್ ಥ್ರಿಲ್ಲರ್ ಮೂವಿ ಬ್ರಹ್ಮಯುಗಂನ ಕಥೆಯನ್ನ ನೋಡೋಣ. ಈ ಮೂವಿಯನ್ನ ರಾಹುಲ್ ಸದಾಶಿವನ್ ಅವರು ಡೈರೆಕ್ಟ್ ಮಾಡಿದ್ದಾರೆ ಮತ್ತೆ ಮಮ್ಮೂಟಿ ಅವರು ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ. ರೇಟಿಂಗ್ ಬಗ್ಗೆ ಹೇಳೋದಾದ್ರೆ IMDb ಯಲ್ಲಿ 8.4 ಔಟ್ ಆಫ್ 10 ರೇಟಿಂಗ್ ಇದೆ. ಹಾರರ್ ಮೂವೀಸ್ಗೆ ಇಷ್ಟೊಂದು ಹೈ ರೇಟಿಂಗ್ಸ್ ಬರೋದು ಎಲ್ಲೋ ಅಪರೂಪ. ಬೆಸ್ಟ್ ಹಾರರ್ ಮೂವೀಸ್ ಅಂದ್ರೆ ಮೊದಲು ಹಾಲಿವುಡ್ ಮತ್ತೆ ಇಂಡೋನೇಷಿಯನ್ ಹಾರರ್ ಮೂವೀಸ್ ಇರ್ತಿತ್ತು. ಆದ್ರೆ ಈಗ ನಮ್ಮ ಭಾರತದಲ್ಲೂ ಯಾವ ಹಾಲಿವುಡ್ಗೂ ಕಮ್ಮಿ ಇಲ್ಲ, ಆ ತರ ಕಾನ್ಸೆಪ್ಟ್ ಇರೋ ಮೂವೀಸ್ ಎಲ್ಲ ಮಾಡ್ತಿದ್ದಾರೆ, ಅದು ಕೂಡ ಮೈಥಾಲಜಿ ಸ್ಟೋರೀಸ್ ನ ಇಟ್ಕೊಂಡು. ಸೊ ಬ್ರಹ್ಮಯುಗಂ ಕೂಡ ಇದೇ ರೀತಿ ಇದೆ. ಮೊದಲು ಈ ಮೂವಿಯ ಕಥೆಯನ್ನ ನೋಡೋಣ, ಆಮೇಲೆ ವಿಡಿಯೋವಿನ ಕೊನೆಯಲ್ಲಿ ಚಿತ್ರದಲ್ಲಿ ಏನಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೆ ಈ ಚಾನಲ್ಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ನ ಆನ್ ಮಾಡಿ. ಈ ಮೂವಿಯ ಕತೆ ನಡೆಯೋದು 17ನೇ ಶತಮಾನದ ದಕ್ಷಿಣ ಮಲಬಾರಲ್ಲಿ. ಇಬ್ರು ಫ್ರೆಂಡ್ಸ್ ತೇವನ್ ಮತ್ತೆ ಕೋರನ್ ಕಾಡಿನ ಒಳಗೆ ಎಲ್ಲಿಂದನೋ ತಪ್ಪಿಸ್ಕೊಂಡ್ ಬಂದಿರೋ ಹಾಗೆ ಕಾಣ್ತಿದೆ. ಈ ಕಾಡಿಂದ ಅವ್ರಿಗೆ ಮುಂದೆ ಹೋಗೋಕ್ಕಾಗಲ್ಲ, ಯಾಕಂದ್ರೆ ಮುಂದೆ ಹೋಗ್ಬೇಕು ಅಂದ್ರೆ ನದಿಯನ್ನ ದಾಟಬೇಕು. ಆದ್ರೆ ನೀರು ವೇಗವಾಗಿ ಹರಿತಿರೋದ್ರಿಂದ ದಾಟೋಕಾಗದೆ ರಾತ್ರಿ ಇಲ್ಲೇ ಉಳ್ಕೊಂತಾರೆ. ಇಬ್ರು ಮಲಗಿದ್ದಾಗ ಸ್ವಲ್ಪ ಹೊತ್ತಾದ್ಮೇಲೆ ತೇವನ್ಗೆ ಎಚ್ಚರಿಕೆ ಆಗುತ್ತೆ, ಆದ್ರೆ ಕೋರನ್ ಎಲ್ಲೂ ಕಾಣ್ತಿಲ್ಲ. ಎಲ್ಲಿ ಹೋದ ಅಂತ ಹುಡ್ಕೊಂಡ್ ಬಂದಾಗ ಒಂದು ಜಾಗದಲ್ಲಿ ಕೋರನ್ ನಿಂತಿರೋದನ್ನ ನೋಡಿ ಯಾಕೆ ಏನಾಯ್ತು ಅಂತ ಕೇಳೋಕೆ ಬಂದ್ರೆ ಕೋರನ್ ಅಲ್ಲಾಡ್ತಾನೂ ಇಲ್ಲ, ಒಂದೇ ಸಮ ಮುಂದೆ ಇರೋ ಮರವನ್ನ ನೋಡ್ತಾ ಇದ್ದಾನೆ. ಈಗ ಮರದ ಹಿಂದೆಯಿಂದ ಅರೆಬೆತ್ತಲೆ ಆಗಿರೋ ಮಹಿಳೆ ಒಬ್ಳು ಬರ್ತಿದ್ದಂಗೆ ತೇವನ್ಗೆ ಗೊತ್ತಾಯ್ತು ಇವಳು ಬೇರೆ ಯಾರು ಅಲ್ಲ, ಯಕ್ಷಿ ಅಂತ. ಅದಕ್ಕೆ ಗಾಬರಿಯಾಗಿ ಕೋರನ್ನ ಕರೀತಾ ಇದ್ದಾನೆ. ಆದ್ರೆ ಇವನು ಹಿಪ್ನೋಟೈಸ್ ಆಗಿರೋ ರೀತಿ ಅವಳನ್ನೇ ನೋಡ್ತಾ ಇದ್ದಾನೆ. ಯಕ್ಷಿ ಹತ್ರ ಬಂದು ತೇವನ್ನ ಗುರಾಯಿಸ್ಕೊಂಡು ನೋಡಿದಾಗ ಇವನು ಹೆದರ್ಕೊಂಡು ಓಡೋಗ್ತಾನೆ. ಕೋರನ್ನ ಯಕ್ಷಿ ತನ್ನ ಹಿಂದೆ ಬರೋ ಹಾಗೆ ಮಾಡಿ ಒಂದು ಮರದ ಹತ್ರ ಕರ್ಕೊಂಡು ಬಂದು ಮೊದ್ಲು ಇವನ ತುಟಿಯನ್ನ ಕಚ್ತಾಳೆ, ನಂತರ ಇವನ ಕತ್ತನ್ನ ಕಚ್ಚಿ ರಕ್ತ ಹೀರೋಕೆ ಶುರು ಮಾಡ್ತಾಳೆ. ನೆಕ್ಸ್ಟಿನಲ್ಲಿ ತೇವನ್ ಕಾಡಿನ ಹೊರಗೆ ನದಿಯ ಹತ್ರ ಬಂದಾಗ ಈ ನದಿ ತುಂಬಾನೇ ದೊಡ್ಡದಿದೆ, ಜಲಪಾತ ಬೇರೆ ಇರೋದ್ರಿಂದ ಇದನ್ನ ದಾಟೋದು ತುಂಬಾನೇ ಕಷ್ಟ. ಅದಕ್ಕೆ ವಾಪಸ್ ಕಾಡಿನ ಒಳಗ್ ಬಂದು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗದೆ ಹಾಗೆ ನಡ್ಕೊಂಡ್ ಬಂದಾಗ ಒಂದು ದೊಡ್ಡ ಬಂಗಲೆ ಸಿಗುತ್ತೆ. ಇಲ್ಲಿ ಯಾರು ಕಾಣ್ದಲೇ ಇರೋದನ್ನ ನೋಡಿ ಒಂದು ತೆಂಗಿನಕಾಯಿ ಎತ್ಕೊಂಡಾಗ ಇಲ್ಲೇ ಇರೋ ಒಬ್ಬ ವ್ಯಕ್ತಿ ಕೇಳ್ತಾನೆ, ಯಾರ್ ನೀನು ಏನ್ ಮಾಡ್ತಿದ್ಯಾ ಅಂತ. ನದಿಯನ್ನ ದಾಟೋಕಾಗದೆ ಇಲ್ಲಿಗೆ ಬಂದೆ, ತುಂಬಾನೇ ಹಸಿವಾಗಿದೆ, ಅದಕ್ಕೆ ಕಾಯಿ ತಗೊಂಡೆ ಅಂತ ಹೇಳಿದಾಗ ಈ ಬಂಗಲೆಯ ಓನರ್ ಕೂಡ ಇಲ್ಲಿಗೆ ಬರ್ತಾರೆ. ಇವರ ಹೆಸರು ಕುಡುಮೋನ್ ಪೊಟ್ಟಿ ಅಂತ. ಯಾರ್ ನೀನು ಇಲ್ಲಿಗೆ ಯಾಕೆ ಬಂದೆ ಅಂತ ಕೇಳಿದಾಗ ನಾನು ಪಾನನ್ನಾಗಿದ್ದೀನಿ, ಅಂದ್ರೆ ರಾಜರ ಆಸ್ಥಾನದಲ್ಲಿ ಹಾಡನ್ನ ಹಾಡ್ತೀನಿ, ಅಲ್ಲಿ ಯುದ್ಧ ಶುರು ಆದಾಗ ನಾನು ಗುಲಾಮಗಿರಿಯಿಂದ ತಪ್ಪಿಸ್ಕೊಂಡ್ ಬಂದೆ, ನದಿಯನ್ನ ದಾಟಿ ಹೋದ್ರೆ ಯಾರ ಕೈಗೂ ಸಿಗಲ್ಲ ಅಂತ ಅನ್ಕೊಂಡೆ, ಆದ್ರೆ ನದಿ ದಾಟೋಕಾಗದೆ ಇಲ್ಲಿಗೆ ಬಂದೆ ಅಂತ ಹೇಳ್ತಾನೆ. ಆಗ ಕೇರಳಲ್ಲಿ ಸ್ನೇಹಿತರೆ ಪೋರ್ಚುಗೀಸ್ ಇದ್ರು. ಕೇರಳದ ರಾಜರು ಮತ್ತೆ ಪೋರ್ಚುಗೀಸ್ ನ ನಡುವೆ ಯುದ್ಧ ಕೂಡ ನಡೀತಾ ಇತ್ತು. ಪೋರ್ಚುಗೀಸ್ ಅವರು ಕೆಲವರನ್ನ ಗುಲಾಮರನ್ನಾಗಿ ಮಾಡ್ಕೊಂಡು ತಮ್ಮ ಜೊತೆ ಹಿಡ್ಕೊಂತಿದ್ರು. ತೇವನ್ ಕೂಡ ಇದೇ ರೀತಿ ತಗ್ಲಾಕೊಂಡಿದ್ದ. ಕೋಡುಮನ್ ಹೇಳ್ತಾರೆ, ಆಯ್ತು ನನ್ಗೋಸ್ಕರ ಒಂದು ಹಾಡೇಳು ನೋಡೋಣ ಅಂದಾಗ ತೇವನ್ ತುಂಬಾನೇ ಚೆನ್ನಾಗಿ ಹಾಡಾಡ್ತಾನೆ. ಕೋಡುಮನ್ಗೆ ಖುಷಿಯಾಗಿ ನೀನು ಇಲ್ಲೇ ಉಳ್ಕೋ, ಊಟ ಎಲ್ಲ ಕೊಡ್ತೀವಿ, ಆರಾಮಾಗಿರು, ನಾನು ಕೇಳ್ದಾಗ ಹಾಡನ್ನ ಹಾಡು ಅಷ್ಟೇ ಅಂತ ಅಂದಾಗ ಇಲ್ಲ ನಾನು ಹೋಗ್ಲೇಬೇಕು ಅಂತಾನೆ ತೇವನ್. ಮನೆಗೆ ಬಂದ ಅತಿಥಿಗೆ ಉಪಚಾರ ಮಾಡೋಣ ಅಂತ ಅಂದ್ರೆ ನನಗೇನೆ ಅವಮಾನ ಮಾಡ್ತಿದ್ಯಾ ಅಂತ ಕೋಡುಮನ್ ಕೇಳ್ದಾಗ ಇಲ್ಲ ತಪ್ಪಾಯ್ತು ಕ್ಷಮಿಸಿ ಅಂತ ಹೇಳಿ ಇಲ್ಲೇ ಉಳ್ಕೊಳ್ಳೋದಕ್ಕೆ ಒಪ್ಕೊಂತಾನೆ. ಆದ್ರೆ ಮನೆಯ ಒಳಗೆ ಬರ್ತಿಲ್ಲ, ನಾನು ಕೆಳ ಜಾತಿಯವನು ಅಂತ ಹೇಳ್ತಾ ಇದ್ದಾನೆ. ಆಗಿನ ಕಾಲದಲ್ಲಿ ಜಾತಿ ಧರ್ಮ ಅಂತ ಭೇದ ಭಾವ ಯಾವ ರೀತಿ ಇತ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ, ಇಲ್ಲೂ ಕೂಡ ಅದೇ ಆಗ್ತಿರೋದು. ಆದ್ರೆ ಕೋಡುಮನ್ ಹೇಳ್ತಾರೆ, ಮನೆಯ ಬಾಗಿಲಿಗೆ ಬಂದ ಅತಿಥಿಯನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ, ನೀನು ಯಾವ ಜಾತಿಯವನಾದ್ರೂ ಆಗು, ಆತರ ಭೇದ ಭಾವ ನಾನ್ ಮಾಡಲ್ಲ ಅಂತ ಕೋಡುಮನ್ ತಮ್ಮ ಜೊತೆ ಇರೋ ವ್ಯಕ್ತಿಗೆ ತೇವನ್ಗೋಸ್ಕರ ಒಂದು ರೂಮ್ ಖಾಲಿ ಮಾಡ್ಕೊಡೋದಕ್ಕೆ ಹೇಳ್ತಾರೆ. ಇಲ್ಲಿ ಕೋಡುಮೋನ್ ಜೊತೆ ಇರೋ ವ್ಯಕ್ತಿ ಹೆಸರೇನು ಅಂತ ಹೇಳಲ್ಲ, ಆದ್ರೆ ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿರೋದ್ರಿಂದ ಇವನನ್ನ ಅಡುಗೆಯವನು ಅಂತಾನೆ ಕರೆಯೋಣ. ಸೊ ಈ ಅಡುಗೆಯವನು ತೇವನ್ನ ರೂಮ್ ಹತ್ರ ಕರ್ಕೊಂಡ್ ಬಂದು ಹೇಳ್ತಾನೆ, ಮನೆಯ ದಕ್ಷಿಣ ಭಾಗಕ್ಕೆ ಯಾವುದೇ ಕಾರಣಕ್ಕೂ ಹೋಗ್ಬೇಡ, ಇಲ್ಲಿ ತುಂಬಾನೇ ರೂಮ್ಗಳಿರೋದ್ರಿಂದ ಎಷ್ಟೊಂದು ರೂಮ್ ಲಾಕ್ ಆಗಿದೆ, ಏನಾದ್ರೂ ವಿಚಿತ್ರವಾದ ಶಬ್ದ ಕೇಳಿಸಿದ್ರೆ ತಲೆ ಕೆಡ್ಸ್ಕೋಬೇಡ ಅಂತ ಹೇಳ್ತಾನೆ. ಯಾಕಂದ್ರೆ ಈಗ್ಲೂ ಕೂಡ ಮೇಲೆ ಸರ್ಪಳಿ ಎಳ್ದಾಡ್ತಿರೋ ಶಬ್ದ ಕೇಳಿಸ್ತಾ ಇದೆ. ಈ ಮನೆಯಲ್ಲಿ ಮೊದಲು ಕೂಡ ಒಬ್ಬ ವ್ಯಕ್ತಿ ಇದ್ದ. ಇಲ್ಲಿ ಆಗ್ತಿರೋ ಶಬ್ದಗಳ ರಹಸ್ಯ ಹುಡ್ಕೋಕೆ ಮತ್ತೆ ಏನೋ ನಿಧಿ ಹುಡುಕ್ತೀನಿ ಅಂತ ದಕ್ಷಿಣ ಭಾಗಕ್ಕೆ ಹೋದವನು ವಾಪಸ್ಸೇ ಬರ್ಲಿಲ್ಲ, ನೀನು ಹುಷಾರಾಗಿರು ಅಂತ ಅಡುಗೆ ಅವನು ಹೇಳ್ತಾನೆ. ಇವತ್ ರಾತ್ರಿ ಮತ್ತೆ ಕೋಡುಮೋನ್ಗೋಸ್ಕರ ತೇವನ್ ಹಾಡನ್ನ ಹಾಡಿ ಆದ್ಮೇಲೆ ತಿನ್ನೋದಕ್ಕೆ ಊಟ ಕೊಡ್ತಾರೆ. ತೇವನ್ ಊಟ ಮಾಡಿ ಎಲ್ಲ ದೇವರ ಕೃಪೆ, ಇರೋದಕ್ಕೆ ಜಾಗ ಸಿಕ್ತು, ತಿನ್ನೋಕೆ ಊಟ ಸಿಕ್ತು ಅಂದಾಗ ಇಲ್ಲಿವರೆಗೂ ಸ್ಮೈಲ್ ಮಾಡ್ತಿದ್ದ ಕೋಡುಮನ್ ಸೀರಿಯಸ್ ಆಗಿ ಹೇಳ್ತಾರೆ, ಇದೆಲ್ಲ ಕೊಟ್ಟಿದ್ದು ನಾನು, ನೀನ್ ದೇವರ ಕೃಪೆ ಅಂತಿದ್ಯಲ್ಲ ಅಂತ. ನನ್ ಮಾತಿಂದ ಬೇಜಾರಾಗಿದ್ರೆ ಕ್ಷಮಿಸಿ ಅಂತ ಕೇಳ್ತಾನೆ ತೇವನ್. ಇನ್ನೊಂದ್ ಕಡೆ ಅಡುಗೆಯವನು ಊಟ ತಗೊಂಡು ಆಗ್ಲೇ ಮೇಲೆ ಸರಪಳಿಯ ಶಬ್ದ ಆಗ್ತಿತ್ತಲ್ಲ ಅಲ್ಲಿಗೆ ಹೋಗ್ತಾನೆ. ಅಂದ್ರೆ ಖಂಡಿತ ಅಲ್ಲಿ ಯಾರನ್ನೋ ಮೋಸ್ಟ್ಲಿ ಚೈನ್ ಹಾಕಿ ಕಟ್ಟಾಕಿರ್ಬೇಕು. ಮುಂದೆ ನೋಡೋಣ ಏನ್ ಕತೆ ಅಂತ.
ತೇವನ್ ಊಟ ಮಾಡಿ ಹೊರಗೆ ಓಡಾಡ್ಬೇಕಾದ್ರೆ ಒಂದು ಜಾಗದಲ್ಲಿ ತುಂಬಾನೇ ಸಮಾಧಿಗಳಿರೋದನ್ನ ನೋಡಿ ಹೆದರ್ಕೊಂಡು ವಾಪಸ್ ಮನೆಗೆ ಓಡ್ ಬಂದ್ರೆ ಮತ್ತೆ ಮೇಲೆ ಯಾರೋ ಸರಪಳಿ ಎಳ್ಕೊಂಡು ಓಡಾಡ್ತಿರೋ ಶಬ್ದ ಕೇಳಿಸ್ತಾ ಇದೆ. ಏನ್ ನೋಡೇ ಬಿಡೋಣ ಅಂತ ಮೇಲೆ ಹತ್ ಬಂದಾಗ ಇಲ್ಲಿ ಅಡುಗೆಯವನು ತಂದಿಟ್ಟಿದ್ದ ಊಟ ಇದೆ, ಅಂದ್ರೆ ಖಂಡಿತ ಇಲ್ಲಿ ಯಾರೋ ಇದಾರೆ ಅಂತ ಇವನ್ಗೆ ಕನ್ಫರ್ಮ್ ಆಯ್ತು. ಇದೇ ಸಮಯಕ್ಕೆ ಯಾರೋ ವ್ಯಕ್ತಿ ಚೈನ್ ಎಳ್ಕೊಂಡು ಇವನ ಹತ್ರನೇ ಬರ್ತಿರೋ ಶಬ್ದ ಕೇಳಿಸ್ದಾಗ ತುಂಬಾನೇ ಆತಂಕಗೊಂಡು ಇಲ್ಲಿಂದ ಕೆಳಗೆ ಇಳಿದು ಬರ್ತಾನೆ. ಮುಂದಿನ ದಿನ ಕೋಡುಮನ್ ಒಬ್ರೆ ಕುತ್ಕೊಂಡು ಪಗಡೆ ಆಡ್ತಿರೋದನ್ನ ನೋಡಿ ತೇವನ್ ಕೂಡ ಆಟ ಆಡೋಕೆ ಬರ್ತಾನೆ. ಆದ್ರೆ ಆಟ ಆಡೋಕ್ಕೂ ಮುಂಚೆ ಏನಾದ್ರೂ ಪಣಕ್ಕೆ ಇಡ್ಲೇಬೇಕು, ಏನ್ ಇಡ್ತೀಯ ಅಂತ ಕೋಡುಮನ್ ಕೇಳಿದಾಗ ನನ್ನ ಹತ್ರ ಏನಿದೆ, ನಾನು ಹಾಕಿರೋ ಧೋತಿ ಬಿಟ್ರೆ ನಂತವ ಏನೂ ಇಲ್ಲ ಅಂತ ತೇವನ್ ಹೇಳಿದಾಗ ಯಾಕಿಲ್ಲ, ನಿನ್ನ ಹತ್ರ ಸಮಯ ಇದೆ, ಈ ಸಮಯನೇ ಮನುಷ್ಯರು ಯಾವಾಗ ಏನ್ ಮಾಡ್ಬೇಕು ಅನ್ನೋದು ನಿರ್ಧರಿಸೋದು. ಉದಾಹರಣೆಗೆ ನೀನೇ ನೋಡು, ನಿನ್ನ ಗುಲಾಮ ಅಂತ ಹೇಳಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡ್ಬಿಟ್ಟಿದ್ರು, ಆದ್ರೆ ಹೇಗೋ ಮಾಡಿ ನೀನು ತಪ್ಪಿಸ್ಕೊಂಡು ಶಿಪ್ಪಲ್ಲಿ ಈ ಕಾಡಿನ ಹತ್ರ ಬಂದಿದ್ಯಾ, ಕಾಡಿನ ಮಧ್ಯ ಇರೋ ನದಿಯನ್ನ ದಾಟೋಕಾಗ್ದೆ ನನ್ ಮನೆಗೆ ಬಂದು ನನ್ ಮುಂದೆನೆ ಪಗಡೆ ಆಡೋದಕ್ಕೆ ಕೂತಿದ್ಯಾ, ಇದೆಲ್ಲ ಸಮಯ ಆಡ್ತಿರೋ ಆಟ ಅಂತ ಕೋಡುಮನ್ ಹೇಳ್ತಿದ್ದಂಗೆ ತೇವನ್ಗೆ ಶಾಕ್ ಆಗೋಗುತ್ತೆ. ನಾನು ಈ ವಿಷಯ ಎಲ್ಲ ಇವ್ರಿಗೆ ಹೇಳೇ ಇಲ್ಲ, ಇದೆಲ್ಲ ಇವ್ರಿಗೆ ಹೇಗ್ ಗೊತ್ತಾಯ್ತು ಅಂತ. ಕೋಡುಮನ್ ಹೇಳ್ತಾರೆ, ಈಗ ಪಣಕ್ಕೆ ನಿನ್ನ ಸಮಯ ಅನ್ನೇ ಇಡು, ಅಂದ್ರೆ ಈ ಆಟದಲ್ಲಿ ನೀನ್ ಗೆದ್ರೆ ನೀನ್ ಯಾವಾಗ ಬೇಕಾದ್ರೂ ಇಲ್ಲಿಂದ ಹೋಗ್ಬೋದು, ಅದೇ ಏನಾದ್ರೂ ನಾನ್ ಗೆದ್ರೆ ನೀನ್ ಸಾಯೋವರೆಗೂ ಇಲ್ಲೇ ಇರ್ಬೇಕು ಅಂದಾಗ ಇಲ್ಲ ನಾನು ಇಲ್ಲಿಂದ ಹೋಗ್ಲೇಬೇಕು ಅಂತ ಈ ಆಟ ಆಡಕ್ಕಾಗಲ್ಲ ಅಂತ ಹೇಳ್ತಾನೆ ತೇವನ್. ಇವನು ದಾಳವನ್ನ ವಾಪಸ್ ಕೊಡೋಕೆ ಹೋದಾಗ ಕೋಡುಮನ್ ತನ್ನ ಕೈಯನ್ನ ಹಿಂದೆ ಎಳ್ಕೊಂಡ್ಬಿಡ್ತಾನೆ. ಇದರಿಂದ ತೇವನ್ನ ಕೈಯಲ್ಲಿದ್ದ ದಾಳಗಳು ಬೋರ್ಡ್ ಮೇಲೆ ಬೀಳ್ತಿದ್ದಂಗೆ ಕೋಡುಮನ್ ಹೇಳ್ತಾನೆ, ಇದೇನ್ ಆಟನೇ ಶುರು ಮಾಡ್ಬಿಟ್ಟೆ, ಈಗ ಆಟದಿಂದ ಹಿಂದೆ ಸರಿಯೋಕ್ಕಾಗಲ್ಲ, ಮುಂದುವರಿಸಲೇಬೇಕು ಅಂದಾಗ ಬೇರೆ ದಾರಿ ಇಲ್ದಲೆ ತೇವನ್ ಕುತ್ಕೊಂಡು ಪಗಡೆ ಆಡ್ತಾನೆ. ಈ ಪಗಡೆ ಆಟದಲ್ಲಿ ಗೆಲ್ಲೋ ಚಾನ್ಸ್ ಇರೋದು ತೇವನ್ಗೆ, ಆದ್ರೆ ಕೊನೆಯಲ್ಲಿ ಕೋಡುಮನ್ ಗೆಲ್ಲೋದಕ್ಕೆ 12 ಬೀಳ್ಬೇಕಾಗಿರುತ್ತೆ. ಆದ್ರೆ ದಾಳ ಹಾಕ್ದಾಗ ಒಂದರಲ್ಲಿ 6, ಇನ್ನೊಂದರಲ್ಲಿ 1 ಬೀಳುತ್ತೆ. ತೇವನ್ ಇನ್ನೇನ್ ಖುಷಿ ಪಡ್ಬೇಕು ಅನ್ನೋ ಅಷ್ಟರಲ್ಲಿ ಕೋಡುಮನ್ ಏನ್ ಮಾಡ್ತಾನೆ ಅಂದ್ರೆ ದಾಳವನ್ನ ಮುಟ್ದಲೆ ತನ್ನ ಕಣ್ಣಿಂದಾನೆ ಅದು ಟರ್ನ್ ಆಗೋ ಹಾಗೆ ಮಾಡ್ತಾನೆ. ಇದರಿಂದ ತೇವನ್ ಸೋತು ಇದೇ ಮನೆಯಲ್ಲಿ ಉಳ್ಕೊಳ್ಳೋ ಹಾಗೆ ಆಯ್ತು. ಇದನ್ನ ನೋಡಿದ ಅಡುಗೆಯವನು ಹೇಳ್ತಾನೆ, ಆ ವಯ್ಯನ್ ಮಾತ್ ಕೇಳ್ಬೇಡ, ಅವನೊಬ್ಬ ದುಷ್ಟ ವ್ಯಕ್ತಿ, ಅವನು ಮಾತಾಡ್ತಿರೋದು ನೋಡಿ ಮಹಾಜ್ಞಾನಿ ಇರ್ಬೇಕು ಅಂತ ಅನ್ಕೊಂಡು ಅವನ ಜಾಲದಲ್ಲಿ ಸಿಗಾಕೋಬೇಡ, ಅವನು ಸರಿ ಇಲ್ಲ ಅಂತ ಹೇಳ್ತಾನೆ. ನಂತರ ರಾತ್ರಿ ಊಟ ಮಾಡ್ಬೇಕಾದ್ರೆ ಕೋಡುಮನ್ ತೇವನ್ಗೆ ಸರಿಯಾಗಿ ತಿನ್ಕೊಂಡು ಚೆನ್ನಾಗಿರು, ಇಲ್ಲಾಂದ್ರೆ ನಿಮ್ಮಮ್ಮ ಪಾರು ಬೇಜಾರ್ ಮಾಡ್ಕೊಂತಾರೆ, ನಿನ್ಗೋಸ್ಕರ ಪಾಪ ಅವಳು ಕಾಯ್ತಾ ಇರ್ಬೇಕಲ್ವಾ ಅಂತ ಹೇಳ್ತಾರೆ. ನಮ್ಮಮ್ಮನ ಬಗ್ಗೆ ನಿಮ್ಗೆ ಹೇಳೇ ಇಲ್ಲ, ನಿಮ್ಗೆ ಹೇಗ್ ಗೊತ್ತಾಯ್ತು ಅಂತ ತೇವನ್ ಕೇಳಿದ್ರೆ ಇಲ್ಲ ನೀನು ಹೇಳಿದ್ದೆ ಮರ್ತೋಗಿದ್ಯಾ ಅಷ್ಟೇ ಅಂತ ಸುಳ್ಳು ಹೇಳ್ತಾರೆ ಕೋಡುಮನ್. ಮತ್ತೆ ನನ್ ಬಗ್ಗೆ ಏನಾದ್ರೂ ಅಡುಗೆಯವನು ಹೇಳಿದ್ನ, ಯಾಕೆ ಕೇಳ್ತಿದ್ದೀನಿ ಅಂದ್ರೆ ನಮ್ಮ ಮನೆಯಲ್ಲಿ ಮೊದಲು ಇದ್ದ ಸೇವಕನಿಗೂ ಕೂಡ ಆ ಅಡುಗೆಯವನು ಏನೋ ಹೇಳಿದ್ದ, ಅದಕ್ಕೆ ಅವನು ಹುಚ್ಚನ ರೀತಿ ಎಲ್ಲಾ ಕಡೆ ಓಡಾಡೋದಕ್ಕೆ ಶುರು ಮಾಡಿದ್ದ, ಆದ್ರೆ ಈಗ ದಕ್ಷಿಣ ಭಾಗದಲ್ಲಿ ಆರಾಮಾಗಿ ಮಲಗಿದ್ದಾನೆ ಅಂತ ಹೇಳ್ತಾರೆ. ಅಂದ್ರೆ ಬೆಡ್ ಮೇಲೆ ಆರಾಮಾಗಿ ಮಲಗಿದ್ದಾನೆ ಅಂತ ಅಲ್ಲ, ಸಮಾಧಿಯಲ್ಲಿ ಇದ್ದಾನೆ ಅಂತ. ಅವತ್ತು ತೇವನ್ ಮನೆಯ ದಕ್ಷಿಣ ಭಾಗಕ್ಕೆ ಗೊತ್ತಿಲ್ದಂಗೆ ಹೋಗಿ ಸಮಾಧಿಗಳನ್ನ ನೋಡಿದ್ನಲ್ಲ, ಅವರನ್ನೆಲ್ಲ ಕೋಡುಮೋನೆ ಸಾಯಿಸಿರೋದು. ದಕ್ಷಿಣ ಭಾಗಕ್ಕೆ ನೀನು ಹೋಗ್ಬೇಡ ಅಂತ ಇದೇ ಕಾರಣಕ್ಕೆ ಮೊದ್ಲೇ ಅಡುಗೆಯವನು ಕೂಡ ಹೇಳಿರ್ತಾನೆ. ಇದೇ ಸಮಯಕ್ಕೆ ಇಲ್ಲಿಗೆ ಅಡುಗೆಯವನು ಬಂದಾಗ ಮತ್ತೆ ಊಟ ಕೊಡು ಅಂತ ಕೇಳ್ತಾರೆ. ಇನ್ನೆಷ್ಟ್ ಸಲ ಊಟ ಕೊಡ್ಲಿ, ಎಲ್ಲ ಖಾಲಿ ಆಗಿದೆ ಅಂತ ಕೋಪದಲ್ಲಿ ಅಡುಗೆಯವನು ಕುಡುಮೋನ್ನ ಮುಖವನ್ನ ಗುರಾಯಿಸ್ಕೊಂಡು ನೋಡ್ತಾ ಇದ್ದಾನೆ. ನೀನು ತಲೆ ಬಗ್ಸಿ ನನ್ನ ಜೊತೆ ಮಾತಾಡು ಅಂತ ಕುಡುಮೋನ್ ಹೇಳಿದ್ರು ಕೇಳ್ತಿಲ್ಲ. ಇದರಿಂದ ಕುಡುಮೋನ್ಗೆ ಕೋಪ ಬರ್ತಿದ್ದಂಗೆ ಮನೆಯ ವಸ್ತುಗಳೆಲ್ಲ ಭೂಕಂಪ ಆಗೋ ರೀತಿ ಶೇಕ್ ಆಗ್ತಿದ್ದವೆ. ಕೋಡುಮೋನ್ ಕೂತಿದ್ದ ಜಾಗದಿಂದಾನೆ ಅಡುಗೆಯವನ್ನ ತನ್ನ ಹತ್ರ ಗಾಳಿಯಲ್ಲಿ ಹಾರ್ಕೊಂಡ್ ಬರೋ ಹಾಗೆ ಮಾಡಿ ಇವನ ಕತ್ತನ್ನ ಇಸ್ಕಿ ಮೇಲೆ ಎತ್ತುತ್ತಾರೆ, ಆದ್ರೆ ಸಾಯಿಸೋದಿಲ್ಲ, ವಾರ್ನಿಂಗ್ ಕೊಟ್ಟು ಬಿಡ್ತಾರೆ. ಇದನ್ನೆಲ್ಲ ಕಣ್ಣಾರೆ ನೋಡಿದ ತೇವನ್ಗೆ ಗಾಬರಿಯಾಗಿ ಅಡುಗೆಯವನ ಹತ್ರ ಬಂದು ಕೋಡುಮೋನ್ ಯಾರು, ಅವರ ಶಕ್ತಿಗಳನ್ನ ನೋಡಿದ್ರೆ ಯಾರೋ ಮಾಂತ್ರಿಕನ ರೀತಿ ಕಾಣ್ತಿದ್ದಾರೆ, ಈ ಮನೆಯಲ್ಲಿ ಏನ್ ನಡೀತಿದೆ ಅಂದಾಗ ಎಲ್ಲಾ ವಿಷಯವನ್ನ ಅಡುಗೆಯವನು ಹೇಳ್ತಾನೆ. ತುಂಬಾನೇ ವರ್ಷಗಳ ಹಿಂದೆ ಈ ಮನೆಯಲ್ಲಿ ವಾಸವಾಗಿದ್ದ ಚೂಡಲನ್ ಪೊಟ್ಟಿ ಅನ್ನೋ ಮಹಾನ್ ಮಾಂತ್ರಿಕ ಅಥರ್ವಣ ವೇದವನ್ನ ತಿಳ್ಕೊಂಡಿದ್ದ. ಅವನ ಪೂಜೆ ತಪಸ್ಸಿಗೆ ಒಲಿದು ವರಾಹಿ ದೇವಿ ಅವನ ಮುಂದೆ ಪ್ರತ್ಯಕ್ಷ ಆಗಿ ಒಂದು ಸಣ್ಣ ಪೆಟ್ಟಿಗೆಯನ್ನ ಕೊಡ್ತಾರೆ. ಇದರ ಒಳಗೆ ಸೂಪರ್ ನ್ಯಾಚುರಲ್ ಪವರ್ಸ್ ಇರೋ ಚಾತನ್ ಇದ್ದಾನೆ, ಈ ಚಾತನ್ ನಿನ್ನ ಎಲ್ಲಾ ಇಚ್ಛೆಗಳನ್ನ ಈಡೇರಿಸ್ತಾನೆ ಅಂತ ಹೇಳಿ ದೇವಿ ವರಾಹಿ ಮಾಯ ಆಗ್ತಾರೆ. ಆದ್ರೆ ಚೂಡಲನ್ ಪೊಟ್ಟಿ ಏನ್ ಮಾಡ್ತಾನೆ ಅಂದ್ರೆ ಚಾತನ್ನ ತನ್ನ ಸೇವಕನ ರೀತಿ ಗುಲಾಮನ ರೀತಿ ಇಡ್ಕೊಂಡು ಎಲ್ಲಾ ಕೆಲಸಗಳನ್ನ ಮಾಡಿಸ್ಕೊಳ್ಳೋದಲ್ದಲೆ ಚೈನ್ ಎಲ್ಲ ಹಾಕಿ ಚಿತ್ರಹಿಂಸೆ ಕೊಡೋಕೆ ಶುರು ಮಾಡ್ತಾನೆ. ಒಂದಿನ ಚೂಡಲನ್ ಪೊಟ್ಟಿ ಫುಲ್ ಕುಡ್ದು ಟೈಟ್ ಆಗಿದ್ದಂತ ಸಂದರ್ಭದಲ್ಲಿ ಚಾತನ್ ಇವನ ಬಳಿ ಬಂದು ನನ್ನ ಬಾಯಿಯ ಒಳಗೆ ನೋಡು, ನರಕ ಕಾಣುತ್ತೆ ಅಂತ ಹೇಳಿದಾಗ ಚೂಡಲನ್ ಪೊಟ್ಟಿ ಚಾತನ್ನ ಬಾಯಿಯ ಒಳಗೆ ನೋಡ್ತಾನೆ. ಇದರಿಂದ ಚಾತನ್ ಇವನ ಆತ್ಮವನ್ನ ಎಳ್ಕೊಂಡು ನುಂಗಿ ಅಲ್ಲೇ ಇವನನ್ನ ಸಾಯಿಸ್ತಾನೆ.
ಇದಾದ್ಮೇಲೆ ಇಡೀ ಮನೆಯನ್ನ ತನ್ನ ಕಂಟ್ರೋಲ್ಗೆ ತಗೊಂಡು ಮನೆಯಲ್ಲಿ ವಾಸವಾಗಿದ್ದ ಪೋಟಿ ಫ್ಯಾಮಿಲಿ ಅವ್ರನ್ನೆಲ್ಲ ಒಬ್ಬೊಬ್ರನ್ನಾಗಿ ಭಯಾನಕವಾಗಿ ಸಾಯಿಸ್ತಾನೆ. ಇದಾದ್ಮೇಲೆ ತುಂಬಾನೇ ಜನ ಮಂತ್ರವಾದಿಗಳೆಲ್ಲ ಬಂದು ಚಾತನ್ನ ತಡೆಯೋಕೆ ನೋಡಿದ್ರು ಆಗಲ್ಲ, ಎಲ್ಲರೂ ಸಾವನ್ನಪ್ತಾರೆ. ಕೊನೆಯದಾಗಿ ಚೂಡಲನ್ ಪೋಟಿ ಫ್ಯಾಮಿಲಿಯ ಕೊನೆಯ ವ್ಯಕ್ತಿ ಕೋಡುಮೋನ್ ಪೋಟಿ ಬಂದು ಚಾತನ್ಗೆ ಚೈನ್ ಹಾಕಿ ಕಟ್ಟಾಕ್ತಾನೆ. ಸೊ ಇಷ್ಟು ವಿಷಯ ಗೊತ್ತಾದ್ಮೇಲೆ ತೇವನ್ ಹೇಳ್ತಾನೆ, ಆಗಿದ್ರೆ ಮೇಲೆ ಚೈನ್ನ ಶಬ್ದ ಆಗ್ತಿರುತ್ತಲ್ಲ, ಅವನು ಚಾತನೇ ಆಗಿದ್ದಾನೆ ಅಲ್ವಾ, ಹಾಗಿದ್ರೆ ಕೋಡಮೋನ್ ಅವರೇ ಚಾತನ ಕಟ್ಟಾಕಿರೋದಾ ಅಂತ ಹೇಳ್ತಾನೆ. ಇದಕ್ಕೆ ಅಡುಗೆಯವನು ರಾತ್ರಿ ಹೊತ್ತು ನೀನು ಎಲ್ಲಾ ಕಡೆ ಓಡಾಡ್ಬೇಡ, ಇಲ್ಲಾಂದ್ರೆ ನಿನ್ಗೋಸ್ಕರ ಕೂಡ ಗುಂಡಿ ತೋಡ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಇವತ್ತು ರಾತ್ರಿ ಯಕ್ಷಿ ಸೈಲೆಂಟ್ ಆಗಿ ಕೋಡುಮೋನ್ನ ರೂಮ್ಗೆ ಹೋಗಿ ಅವರ ಜೊತೆ ರೊಮ್ಯಾನ್ಸ್ ಮಾಡ್ತಿರೋದನ್ನ ತೇವನ್ ನೋಡ್ತಾನೆ. ಇದರಿಂದ ಇಲ್ಲೇನ್ ನಡೀತಿದೆ ಅಂತ ಸ್ವಲ್ಪನೂ ಇವನ್ಗೆ ಅರ್ಥ ಆಗ್ತಿಲ್ಲ. ಮುಂದಿನ ದಿನ ಈ ಜಾಗ ಶಾಪಗ್ರಸ್ತವಾಗಿದೆ, ಇಲ್ಲಿ ನಾವಿರೋದ್ ಬೇಡ, ಬನ್ನಿ ಓಡೋಗೋಣ ಅಂತ ಅಡುಗೆ ಅವನ್ಗೆ ಕರೆದ್ರು ಕೂಡ ಇವನು ಬರ್ತಿಲ್ಲ. ನೀನ್ ಬರ್ದೆ ಹೋದ್ರೆ ಏನಾಯ್ತು, ನಾನೇ ಇಲ್ಲಿಂದ ಹೋಗ್ತೀನಿ ಅಂತ ಹೊರಟಾಗ ಇವನ ಹತ್ರ ಕೋಡುಮೋನ್ ಬರ್ತಾರೆ. ಮನೆಯಲ್ಲಿ ನಮ್ಮಮ್ಮ ಒಬ್ಬರೇ ಇದ್ದಾರೆ, ನಾನು ವಾಪಸ್ ಹೋಗ್ಲೇಬೇಕು, ಒಪ್ಪಿಗೆ ಕೊಡಿ ಅಂತ ತೇವನ್ ಕೇಳಿದ್ರೆ ಆಯ್ತು ಹೋಗೋದಾದ್ರೆ ಹೋಗು, ಆದ್ರೆ ಇಷ್ಟೊಂದು ಮಳೆ ಬರ್ತಿದೆ ಹೇಗ್ ಹೋಗ್ತೀಯ ಅಂತ ಕೇಳಿದಾಗ ಮಳೆ ಎಲ್ಲಿ ಬರ್ತಿದೆ ಅಂತ ತೇವನ್ ಹೊರಗೆ ಬಂದು ನೋಡಿದ್ರೆ ಕೋಡುಮೋನ್ ಮಳೆ ಬರ್ತಿದೆ ಅಂತ ಹೇಳಿ ಆದ್ಮೇಲೆ ಜೋರಾಗಿ ಮಳೆ ಬರೋಕೆ ಶುರು ಆಗುತ್ತೆ. 1 ನಿಮಿಷನೂ ಮಳೆ ಕಡಿಮೆ ಆಗ್ತಿಲ್ಲ, ಹಾಗೆ ಒಂದೇ ಸಮ ಸುರಿತಾ ಇದೆ. ಇವತ್ ರಾತ್ರಿ ತೇವನ್ ಊಟ ಮಾಡ್ಬೇಕಾದ್ರೆ ಕೋಡುಮೋನ್ ಹೇಳ್ತಾ ಇದ್ದಾರೆ, ಈ ಮಳೆ ಸದ್ಯಕ್ಕೆ ನಿಲ್ಲೋ ಹಾಗೆ ಕಾಣ್ತಿಲ್ಲ, ಇಲ್ಲಿ ಒಂದ್ಸಲ ಮಳೆ ಬಂದ್ರೆ ಯಾವಾಗ ನಿಲ್ಲುತ್ತೆ ಹೇಳಕ್ಕಾಗಲ್ಲ, ಒಂದಿನ ಆಗ್ಬೋದು, 1 ವಾರ ಆಗ್ಬೋದು, ಇಲ್ಲ ವರ್ಷಗಳೇ ಆಗ್ಬೋದು. ಕಳೆದ ಬಾರಿ ನಮ್ಮ ಮನೆಗೆ ಒಬ್ಬ ಡ್ಯಾನ್ಸರ್ ಬಂದಿದ್ದ, ಅವನಿದ್ದಾಗ್ಲಂತೂ 3 ವರ್ಷ ಮಳೆನೆ ನಿಂತಿರ್ಲಿಲ್ಲ. ಆಗ ಅವನ್ಗೆ ಏನಾಯ್ತೋ ಗೊತ್ತಿಲ್ಲ, ಎಲ್ಲ ಮರ್ತೋಗಿದ್ದ, ಏನೇನೋ ಮಾತಾಡೋದಕ್ಕೆ ಶುರು ಹಚ್ಕೊಂಡಿದ್ದ. ಡ್ಯಾನ್ಸರ್ಗೆ ಡ್ಯಾನ್ಸ್ ಮಾಡೋಕ್ ಬರ್ಲಿಲ್ಲ ಅಂದ್ರೆ, ಗಾಯಕನಿಗೆ ಹಾಡಾಡೋಕೆ ಬರ್ಲಿಲ್ಲ ಅಂದ್ರೆ ಅಂತವ್ರು ಭೂಮಿ ಮೇಲೆ ಬದುಕೋದೇ ವೇಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ಈ ಡ್ಯಾನ್ಸರ್ನ ಕೂಡ ಇವರೇ ಸಾಯಿಸಿದ್ದಾರೆ ಅಂತ. ಮತ್ತೆ ಕೋಡುಮೋನ್ ಹೇಳ್ತಾರೆ, ಇದು ಕಲಿಯುಗದಲ್ಲೇ ಬ್ರಹ್ಮಯುಗ, ಈ 1000 ವರ್ಷಗಳಲ್ಲಿ ಬರೀ ಹಿಂಸಾಚಾರ ಮತ್ತೆ ಬೇರೆ ಕೆಟ್ಟ ಕೆಲಸಗಳೇ ನಡೆಯೋದು. ಈ ಸಮಯದಲ್ಲಿ ದೇವರು ನಿನ್ ಜೊತೆ ಇರಲ್ಲ, ಎಷ್ಟೇ ಕರೆದ್ರು ಪೂಜೆ ಮಾಡಿದ್ರು ಬರೋದಿಲ್ಲ ಅಂತ ಹೇಳಿ ಹೋಗ್ತಾರೆ. ನಂತರ ರಾತ್ರಿ ಅಡುಗೆಯವನು ತೇವನ್ನ ಕರ್ಕೊಂಡು ಹೋಗಿ ಕುಡಿಯೋಕೆ ಮದ್ಯ ಕೊಡ್ತಾನೆ. ಇಬ್ರು ಕೂತ್ಕೊಂಡು ಮಾತಾಡ್ಬೇಕಾದ್ರೆ ತೇವನ್ ತನ್ನ ಮನೆ ಎಲ್ಲಿದೆ, ಎಷ್ಟು ಸುಂದರವಾದ ಜಾಗದಲ್ಲಿದೆ ಅಂತ ಹೇಳ್ತಾ ತನ್ನ ತಾಯಿ ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಮತ್ತೆ ನನ್ಗೋಸ್ಕರ ಒಂದು ಕಿವಿ ಓಲೆ ಕೂಡ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ತಾನೆ. ಸೊ ಇಲ್ಲಿ ಕುಡ್ಕೊಂಡು ಹೋಗಿ ರಾತ್ರಿ ಮಲಗಿದ್ದಾಗ ತೇವನ್ಗೆ ಮತ್ತೆ ಚೈನ್ನ ಶಬ್ದ ಕೇಳಿಸಿ ಎಚ್ಚರಿಕೆ ಆದಾಗ ಇವನ ರೂಮ್ಗೆನೆ ಚಾತನ್ ಬರ್ತಾ ಇದ್ದಾನೆ. ಇನ್ನೇನ್ ಬಂದು ಇವನ ಮೇಲೆ ದಾಳಿ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ನಿದ್ದೆಯಿಂದ ತೇವನ್ಗೆ ಎಚ್ಚರಿಕೆ ಆಗುತ್ತೆ. ಅಂದ್ರೆ ಇದು ತೇವನ್ನ ಕನ್ಸಾಗಿತ್ತು. ಸೊ ಬೆಳಗ್ಗೆ ಎದ್ದು ಬಂದಾಗ ಅಡುಗೆಯವನು ಮನೆಯ ಹೊರಗೆ ಗುಂಡಿ ಅಗಿತಾ ಇದ್ದಾನೆ. ಯಾಕೆ ಗುಂಡಿ ತೆಗಿತಿದ್ದೀರಾ ಅಂತ ಕೇಳಿದ್ರೆ ಅಡುಗೆಯವನು ಏನು ಹೇಳ್ತಾ ಇಲ್ಲ. ಮೋಸ್ಟ್ಲಿ ನನಗೆ ಗುಂಡಿ ತೋಡ್ತಾ ಇರಬೇಕು ಅಂತ ಹೆದರ್ಕೊಂಡು ತೇವನ್ ಇಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಮನೆಯಿಂದ ಸ್ವಲ್ಪ ದೂರ ಬರ್ತಿದ್ದಂಗೆ ರಕ್ತದ ವಾಂತಿ ಮಾಡ್ಕೊಂತಾನೆ, ಮುಂದೆ ಹೋಗೋಕೆ ಆಗ್ತಿಲ್ಲ. ಹಾಗೆ ವಾಪಸ್ ತೆವಳ್ಕೊಂಡೆ ಮನೆ ಹತ್ರ ಬಂದಾಗ ಇಲ್ಲಿ ಕೋಡುಮೋನ್ ಇದ್ದಾರೆ. ನನ್ನ ಒಪ್ಪಿಗೆ ತಗೊಂಡಲೇ ಹೋಗೋಕೆ ನೋಡ್ದಲ್ಲ, ಅದಕ್ಕೆ ಹೀಗಾಗಿದ್ದು ಅಂದಾಗ ತೇವನ್ ಇವರ ಕಾಲ್ ಹಿಡ್ಕೊಂಡು ನನಗೆ ಹೋಗೋದಕ್ಕೆ ದಯವಿಟ್ಟು ಪರ್ಮಿಷನ್ ಕೊಡಿ ಅಂತ ಕೇಳ್ಕೊಂಡ್ರು. ಕೋಡುಮೋನ್ ನಿನ್ಗೆ ಒಪ್ಪಿಗೆ ಕೊಡಲ್ಲ ಅಂತ ಹೇಳಿ ನಗಾಡ್ಕೊಂಡು ಹೋಗ್ತಾರೆ. ಇದಾದ್ಮೇಲೆ ತೇವನ್ ಪ್ರಜ್ಞೆ ತಪ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅಡುಗೆಯವನು ಇವನನ್ನ ಎಚ್ಚರಗೊಳಿಸಿ, ನೀನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ, ಇದೇ ಜಾಗದಲ್ಲಿ ಇದ್ದು ನೀನು ಸ್ವಲ್ಪನೇ ಎಲ್ಲ ಮರಿತಾ ಬರ್ತೀಯ, ಬೇಕಿದ್ರೆ ನಿನ್ನ ಹೆಸರು ಮತ್ತೆ ನಿಮ್ಮ ಅಮ್ಮನ ಹೆಸರು ಏನ್ ಹೇಳು ನೋಡೋಣ ಅಂದಾಗ ತೇವನ್ಗೆ ನೆನಪೇ ಆಗ್ತಿಲ್ಲ. ನೀನು ಈ ಜಾಗಕ್ಕೆ ಎಷ್ಟು ದಿನಗಳ ಹಿಂದೆ ಬಂದಿದ್ದೆ ಅಂತ ಅಡುಗೆಯವನು ಕೇಳಿದ್ರೆ ಕೆಲವು ದಿನಗಳ ಹಿಂದೆನೆ ಬಂದೆ ಅಲ್ವಾ ಅಂತ ಹೇಳ್ತಾನೆ. ಆದ್ರೆ ಕೆಲವು ದಿನಗಳ ಹಿಂದೆ ಅಲ್ಲ, ಕೆಲವು ತಿಂಗಳ ಹಿಂದೆ ನೀನು ಬಂದಿರೋದು ಅಂತ ಅಡುಗೆಯವನು ಹೇಳಿ ಇಲ್ಲೇನ್ ನಡೀತಿದೆ ಹೇಳೋಕ್ಕಾಗಲ್ಲ, ತೋರಿಸ್ತೀನಿ ಬಾ ಅಂತ ಮೇಲೆ ಯಾವಾಗ್ಲೂ ಚೈನ್ನ ಶಬ್ದ ಆಗ್ತಿರುತ್ತಲ್ಲ ಅಲ್ಲಿಗೆ ಕರ್ಕೊಂಡ್ ಬಂದು ಒಂದು ಡೆಡ್ ಬಾಡಿಯನ್ನ ತೋರಿಸ್ತಾನೆ. ಈ ವ್ಯಕ್ತಿ ಕೂಡ ನಮ್ ತರ ಈ ಟ್ರ್ಯಾಪ್ಗೆ ಬಂದು ಸಿಗಾಕೊಂಡಿದ್ರು. ಮನೆಗೆ ಬಂದಾದ್ಮೇಲೆ ತಾನು ಯಾರೋ, ಈ ಮನೆಗೆ ಬಂದ ಉದ್ದೇಶನೇ ಮರ್ತೋಗಿ ವಿಚಿತ್ರವಾಗಿ ಆಡ್ತಿದ್ರು. ಹಾಗಾಗಿ ಚೈನ್ ಹಾಕಿ ಕಟ್ಟಾಕ್ಬೇಕಾಯ್ತು. ಈಗ ಸಾವನ್ನಪ್ಪಿದ್ದಾರೆ. ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಈ ಮನೆಯ ಮಾಲೀಕ, ಚಾತನ್ನ ತಡೆಯೋಕೆ ಬಂದಿದ್ದ ಕೋಡುಮೋನ್ ಪೋಟಿ ಅಂತ ಹೇಳ್ತಾನೆ. ಶಾಕ್ ಆದ ತೇವನ್, ಇವರು ಕೋಡುಮೋನ್ ಪೋಟಿ ಆದ್ರೆ ಮನೆಯಲ್ಲಿ ಓಡಾಡ್ಕೊಂಡಿರೋ ಆ ವ್ಯಕ್ತಿ ಯಾರು ಅಂತ ಕೇಳಿದಾಗ ಅವನು ಕೋಡುಮೋನ್ ಪೋಟಿಯ ರೂಪದಲ್ಲಿರೋ ಚಾತನ್ ಅಂತ ಹೇಳ್ತಾನೆ ಅಡುಗೆಯವನು. ಈ ಚಾತನ್ ಏನ್ ಮಾಡಿರ್ತಾನೆ ಅಂದ್ರೆ ಈ ಮನೆಗೆ ಬರೋರ್ನೆಲ್ಲ ತನ್ನ ವಶಪಡಿಸ್ಕೊಂಡು ಒಂದು ರೀತಿ ದಿಗ್ಬಂಧನ ಮಾಡ್ಕೊಂಡಿದ್ದಾನೆ. ಅದಕ್ಕೆ ಈ ಜಾಗದಿಂದ ಯಾರು ಹೊರಗೆ ಹೋಗೋಕ್ಕಾಗಲ್ಲ, ಸ್ವತಃ ಚಾತನ್ ಕೂಡ ಹೋಗೋಕ್ಕಾಗಲ್ಲ. ಚಾತನ್ಗೆ ಬೇರೆಯವರ ಮಾಲೀಕ ಆಗಿರೋದಕ್ಕೆ ಇಷ್ಟ, ಅದಕ್ಕೆ ಇದೆಲ್ಲ ಮಾಡ್ತಿದ್ದಾನೆ.
ಸೊ ಈಗ ಕೋಡುಮೋನ್ ಪೋಟಿಯ ಬಾಡಿಯನ್ನ ಊತಾಕಿ ಆದ್ಮೇಲೆ ಅಡುಗೆಯವನು ತೇವನ್ಗೆ ಹೇಳ್ತಾನೆ, ನಾವು ಈ ಜಾಗದಿಂದ ತಪ್ಪಿಸ್ಕೊಂಡು ಹೋಗೋಕಿರೋದು ಒಂದೇ ದಾರಿ. ಏನಂದ್ರೆ ಈ ಮನೆಯಲ್ಲಿ ಒಂದು ಅಂಡರ್ ಗ್ರೌಂಡ್ ಚೇಂಬರ್ ಇದೆ, ಅಲ್ಲಿ ಲಾಕ್ ಆಗಿರೋ ಒಂದು ರೂಮ್ ಇದೆ. ಅದೇ ರೂಮ್ ನ ಒಳಗೆ ಶಾಶ್ವತವಾಗಿ ಉರಿಯೋ ಒಂದು ದೀಪ ಇದೆ. ಅದು ಯಾವತ್ತೂ ತಾನಾಗಿ ಹಾರಲ್ಲ, ನಾವು ಆ ದೀಪವನ್ನ ಹಾರಿಸ್ಬೇಕು. ಯಾಕಂದ್ರೆ ಅದರಲ್ಲಿ ಮಾಂತ್ರಿಕ ಶಕ್ತಿ ಇದೆ. ಅದನ್ನ ಹಾರಿಸೋದ್ರಿಂದ ಚಾತನ್ನ ಶಕ್ತಿ ಕಡಿಮೆ ಆಗುತ್ತೆ. ಚಾತನ್ ಅಮರತ್ವವನ್ನ ಪಡ್ಕೊಳ್ಳೋಕೆ, ತನ್ನ ಶಕ್ತಿಯನ್ನ ಕಾಪಾಡ್ಕೊಳ್ಳೋಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಈಗ್ಲೂ ಆ ಚೇಂಬರ್ ನ ಮೇಲಿನ ರೂಮ್ ಅಲ್ಲೇ ಆ ಚಾತನ್ ನಿಂತ್ಕೊಂಡು ಆ ಜ್ಯೋತಿಯನ್ನ ಕಾಯ್ತಾ ಇದ್ದಾನೆ. ರೂಮ್ ನ ಕೀ ಕೂಡ ಎಲ್ಲಿದೆ ಗೊತ್ತಿಲ್ಲ, ಇಡೀ ಬಂಗಲೆಯನ್ನೇ ನಾನು ಹುಡುಕಿದೀನಿ ಅಂದಾಗ ತೇವನ್ ಹೇಳ್ತಾನೆ, ಆಗಿದ್ರೆ ಮೋಸ್ಟ್ಲಿ ಅದು ಚಾತನ್ ಹತ್ರನೇ ಇರ್ಬೇಕು, ಅದನ್ನ ನಾನ್ ಕಂಡಿಡಿತೀನಿ ಅಂತ ಪಗಡೆ ಆಡೋಕೆ ಬರ್ತಾನೆ. ಕೋಡುಮನ್ನ ರೂಪದಲ್ಲಿರೋ ಚಾತನ್ ಹೇಳ್ತಾನೆ, ನಿನ್ನ ಹತ್ರ ಬೆಟ್ ಕಟ್ಟೋಕೆ ಏನು ಇಲ್ಲ, ಈಗೇನ್ ಆಡ್ತೀಯ ಅಂತ. ನನ್ನ ಹತ್ರ ಬೆಟ್ ಕಟ್ಟೋದಕ್ಕೆ ಕೀ ಇದೆ ಅಂತ ತೇವನ್ ಹೇಳ್ತಿದ್ದಂಗೆ ಚಾತನ್ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ತನ್ನ ಸೊಂಟ ಮುಟ್ ನೋಡ್ಕೊಂತಾನೆ. ಅಂದ್ರೆ ಅವನು ಕೀಯನ್ನ ತನ್ನ ದೋತಿಯಲ್ಲಿ ಸುತ್ಕೊಂಡಿಡ್ಕೊಂಡಿದ್ದಾನೆ ಅಂತ ಆಯ್ತು. ಯಾವ ಕೀ ನಿನ್ ಹತ್ರ ಇದೆ ಅಂತ ಚಾತನ್ ಕೇಳಿದಾಗ, ನನ್ನ ಸ್ವತಂತ್ರತೆಯ ಕೀ ನಿಮ್ಮ ಹತ್ರ ಇದೆ, ಈಗ ಮತ್ತೆ ಪಗಡೆ ಆಡಿ ನಾನು ಗೆದ್ರೆ ಇಲ್ಲಿಂದ ಹೋಗ್ಬೋದು ಅಂತ ಕೇಳ್ದೆ ಅಷ್ಟೇ ಅಂತ ಹೇಳಿದಾಗ, ಇಲ್ಲ ಮತ್ತೆ ಆಡಕ್ಕಾಗಲ್ಲ ಅಂತ ಹೇಳಿ ಚಾತನ್ ಇಲ್ಲಿಂದ ಹೋಗ್ತಾನೆ. ನಂತರ ತೇವನ್ ಪ್ಲಾನ್ ಮಾಡಿ ಅಡುಗೆ ಅವನ್ಗೆ ಹೇಳ್ತಾನೆ, ನಾವು ಚಾತನ್ಗೆ ಚೆನ್ನಾಗಿ ತಿನ್ಸಿ ಕೂಡ್ಸಿ ಮಲ್ಗೋ ಹಾಗೆ ಮಾಡೋಣ, ಆಗ ಅವನ ಹತ್ರ ಇರೋ ಕೀ ಎತ್ತೋಕೆ ನಾನು ಟ್ರೈ ಮಾಡ್ತೀನಿ ಅಂತ. ಸೊ ಪ್ಲಾನ್ ನ ರೀತಿ ಇವತ್ತು ಅಡುಗೆ ಅವನು ಜಾಸ್ತಿ ಅಡುಗೆ ರೆಡಿ ಮಾಡ್ಬೇಕಾದ್ರೆ ಇವನ ಹತ್ರ ಚಾತನ್ ಬಂದು ಇವನ ಕತ್ತನ್ನ ಇಸ್ಕೋಕೆ ಶುರು ಮಾಡ್ತಾನೆ. ಒಂದು ಕ್ಷಣ ಅಡುಗೆ ಅವನ್ಗೆ ಭಯ ಆಗುತ್ತೆ, ಎಲ್ಲಿ ನಮ್ಮ ಪ್ಲಾನ್ ಎಲ್ಲ ಗೊತ್ತಾಯ್ತು ಅಂತ. ಆದ್ರೆ ಮ್ಯಾಟರ್ ಇದಲ್ಲ, ಚಾತನ್ ಬಂದಿರೋದು ನನಗೆ ಕೇಳ್ದಂಗೆ ನೀನು ಹೇಗೆ ತೇವನ್ಗೆ ಕುಡಿಯೋದಕ್ಕೆ ಮದ್ಯ ಕೊಟ್ಟೆ ಅಂತ. ಅಡುಗೆ ಅವನು ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳಿದಾಗ, ಆಯ್ತು ಆ ತೇವನ್ನ ಕಡೆಯಿಂದ ನಮ್ಮ ದಿನಚರಿ ಹಾಳಾಗ್ತಿದೆ, ಆದಷ್ಟು ಬೇಗ ಅವನಿಗೋಸ್ಕರ ಗುಂಡಿ ತೋಡು ಅಂತ ಹೇಳಿ ಹೋಗ್ತಾನೆ. ರಾತ್ರಿ ತೇವನ್ ಚಾತನ್ಗೆ ಚೆನ್ನಾಗಿ ಊಟ ಮಾಡಿಸಿ ಕುಡಿಯೋದಕ್ಕೆ ಕೊಟ್ಟು ಹಾಡನ್ನ ಹಾಡಿ ಮಲಗಿಸ್ತಾನೆ. ನಂತರ ಸೇಫ್ಟಿಗೆ ಅಂತ ಚಾಕು ತಗೊಂಡ್ ಬಂದು ಚಾತನ್ನ ದೋತಿಯಲ್ಲಿರೋ ಕೀ ಹುಡುಕ್ಬೇಕಾದ್ರೆ ಚಾತನ್ಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಚಾತನ್ ತೇವನ್ನ ಹಿಡ್ಕೊಂಡು, ನಿನ್ ಟೈಮ್ ಬಂದಿದೆ, ನನ್ನ ಬಾಯಿಯ ಒಳಗೆ ನೋಡು ಅಂತ ಹೇಳಿ ಬಾಯನ್ನ ಓಪನ್ ಮಾಡ್ತಾನೆ, ಇವನ ಆತ್ಮವನ್ನ ನುಂಗೋಕೋಸ್ಕರ. ಆದ್ರೆ ಯಾಕೋ ಸಡನ್ ಆಗಿ ತೇವನ್ನ ಬಿಟ್ಟು ಕೀ ಎಲ್ಲಿದೆ ಅಂತ ಸೊಂಟ ಮುಟ್ ನೋಡ್ಕೊಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ದೋತಿಯಲ್ಲಿ ಕೀ ಇಲ್ವೇ ಇಲ್ಲ. ಎಲ್ಲಿದೆ ಅಂದ್ರೆ ಅಡುಗೆ ಅವನ ಹತ್ರ ಇದೆ. ಮದ್ಯವನ್ನ ನನಗೆ ಕೇಳ್ದಂಗೆ ತೇವನ್ಗೆ ಯಾಕೆ ಕೊಟ್ಟೆ ಅಂತ ಚಾತನ್ ಅಡುಗೆ ಅವನ್ಗೆ ಬೈಯೋದಕ್ಕೆ ಬಂದಿರ್ತಾನಲ್ಲ, ಅವಾಗ್ಲೇ ಕೀಯನ್ನ ಚಾತನ್ನ ದೋತಿಯಿಂದ ತೆಕ್ಕೊಂಡಿರ್ತಾನೆ. ಈ ವಿಷಯ ತೇವನ್ಗೆ ಹೇಳಿರಲ್ಲ, ಒಬ್ನೇ ಕೀ ತಗೊಂಡ್ ಹೋಗಿ ದೀಪವನ್ನ ಹಾರಿಸಿದಾನೆ. ಅದಕ್ಕೆ ಇಲ್ಲಿ ಚಾತನ್ ತೇವನ್ನ ಬಿಟ್ಟಿದ್ದು. ಇವನ ಶಕ್ತಿ ಕೂಡ ಈಗ ಕಡಿಮೆ ಆಗಿದೆ. ತೇವನ್ ಚಾತನ್ನ ರೂಮ್ಗೆ ಬರ್ತಾನೆ. ಇಲ್ಲಿಗೆ ಅಡುಗೆ ಅವನು ಕೂಡ ಬಂದಾಗ, ನನ್ನನ್ ಬಿಟ್ಟು ಸಪರೇಟ್ ಆಗಿ ನೀನೇ ಪ್ಲಾನ್ ಮಾಡ್ಕೊಂಡಿದ್ದು ಅಲ್ದೆ ನಾನು ಚಾತನ್ನ ಕೈಗೆ ತಗ್ಲಾಕೊಡೋ ಹಾಗೆ ಮಾಡ್ದಲ್ಲ ಅಂತ ಬೈತಾ ಇದ್ದಾನೆ. ಆದ್ರೆ ಅಡುಗೆ ಅವನು ಈ ರೀತಿ ಯಾಕೆ ಮಾಡ್ದ ಅಂದ್ರೆ ತೇವನ್ ಪ್ಲಾನ್ ಏನು ಅಂತ ಬಾಯ್ ಬಿಟ್ಟು ಹೇಳಿದ್ರಿಂದ ಅದು ಚೇತನ್ಗೆ ಖಂಡಿತ ಗೊತ್ತಾಗಿರುತ್ತೆ. ಅದಕ್ಕೆ ತೇವನ್ ಕೀ ಹುಡ್ಕೋಕೆ ಅಂತ ಹೋದಾಗ ನಿದ್ದೆ ಮಾಡೋ ಹಾಗೆ ನಾಟಕ ಮಾಡ್ತಿದ್ದ ಚಾತನ್ ಸಡನ್ ಆಗಿ ಎದ್ದಿದ್ದು. ಆದ್ರೆ ಮೊದ್ಲೇ ಕೀ ಪಡ್ಕೊಂಡಿದ್ದ ಈ ಅಡುಗೆ ಅವನು ಮನ್ಸಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡಿರ್ತಾನೆ. ತೇವನ್ನ ಹತ್ರ ಚಾತನ್ ಡಿಸ್ಟ್ರಾಕ್ಟ್ ಆಗಿದ್ದಾಗ ಆ ದೀಪವನ್ನ ಹಾರಿಸ್ತಾನೆ. ಈಗ ಅಡುಗೆ ಅವನು ಹೇಳ್ತಾನೆ, ನಾವು ಬೆಳಗ್ಗೆ ಆಗುವಷ್ಟರಲ್ಲಿ ಚಾತನ್ನ ಪಳಗಿಸಿ ಈ ಸಣ್ಣ ಪೆಟ್ಟಿಗೆಯಲ್ಲಿ ಬಂಧಿಸ್ಬೇಕು. ಇದೇ ಪೆಟ್ಟಿಗೆಯನ್ನ ಚೂಡಗನ್ ಪೋಟಿಗೆ ದೇವಿ ವರಾಹಿ ಕೊಟ್ಟಿದ್ದು. ನಾವು ಚಾತನ್ನ ಪಳಗಿಸ್ಲಿಲ್ಲ ಅಂದ್ರೆ ನಾವೆಲ್ಲೇ ಹೋದ್ರೂ ಹುಡುಕೊಂಡ್ ಬಂದ್ ಸಾಯಿಸೋ ಸಾಧ್ಯತೆ ಇರುತ್ತೆ ಅಂತ ಹೇಳಿ ತೇವನ್ನ ಕರ್ಕೊಂಡು ಹೊಡ್ತಾನೆ, ಬಚ್ಚಿಡ್ಕೊಂಡಿರೋ ಚಾತನ್ನ ಹುಡ್ಕೋಕೋಸ್ಕರ. ಆ ದೀಪ ಇದ್ದ ರೂಮ್ಗೆ ಬಂದಾಗ ಇಲ್ಲಿ ಬಚ್ಚಿಡ್ಕೊಂಡಿರೋ ಚಾತನ್ ಹೊರಗೆ ಬಂದು ಹೇಳ್ತಾನೆ, ನೀವಿಬ್ರು ಕೆಳ ಜಾತಿಯವರು, ನೀವು ನನ್ನ ನಾಶ ಮಾಡೋಕೆ ಬಂದಿದ್ದೀರಲ್ಲ ಅಂತ ಹೇಳಿದಾಗ ಅಡುಗೆ ಅವನು ಹೇಳ್ತಾನೆ, ನನ್ ಕೈಯಲ್ಲಿ ನಿನ್ನ ನಾಶ ಮಾಡೋಕಾಗುತ್ತೆ, ಯಾಕಂದ್ರೆ ನನ್ನ ದೇಹದಲ್ಲಿ ಇರೋದು ಕೋಡುಮೋನ್ ಪೋಟಿಯ ರಕ್ತ, ಅವರು ನನ್ನ ತಂದೆ ಅಂತ ಹೇಳಿದಾಗ ಇದು ಸಾಧ್ಯನೇ ಇಲ್ಲ. ಪೋಟಿ ಫ್ಯಾಮಿಲಿಯಲ್ಲಿ ಇದ್ದವನ್ನೆಲ್ಲ ನಾನು ಕೊಂದಿದ್ದೀನಿ, ಇನ್ನೂ ಹುಟ್ಟಿಲ್ದಲೇ ಇರೋ ಮಗುವನ್ನ ಕೂಡ ಸಾಯಿಸಿದ್ದೀನಿ, ನೀನ್ ಹೇಗೆ ಬದುಕೋಕೆ ಸಾಧ್ಯ ಅಂದಾಗ ಕೋಡುಮೋನ್ ಪೋಟಿಯ ಸಂಬಂಧ ಒಬ್ಳು ದಾಸಿಯ ಜೊತೆ ಕೂಡ ಇತ್ತು, ಆ ದಾಸಿಯ ಮಗನೇ ನಾನು ಅಂತ ಅಡುಗೆ ಅವನು ಹೇಳ್ತಿದ್ದಂಗೆ ಇವರಿಬ್ಬರ ಮೇಲೂ ಚಾತನ್ ದಾಳಿ ಮಾಡ್ತಾನೆ. ತೇವನ್ ಇವನ ಕೈಗೆ ಮತ್ತೆ ಹೊಟ್ಟೆಗೆ ಚಾಕುವಿನಿಂದ ಚುಚ್ಚಿದ್ರು ಕೂಡ ಇವನ್ಗೆ ಏನೂ ಆಗ್ತಿಲ್ಲ. ನಂತರ ಇವನ್ ಕೈಯಲ್ಲಿ ಇಬ್ರು ಓಡಿಸ್ಕೊಂಡು ಪ್ರಜ್ಞೆ ತಪ್ತಾರೆ. ಎಚ್ಚರಿಕೆ ಆದಾಗ ಇಬ್ರು ಬೇರೆ ಬೇರೆ ಜಾಗದಲ್ಲಿ ಸಿಗಾಕೊಂಡಿದ್ದಾರೆ. ತೇವನ್ನ ಸುತ್ತ ಗೋಡೆಗಳಿದೆ, ಮತ್ತೆ ಮೇಲಿರೋ ಗೋಡೆ ಮೆಲ್ಲಗೆ ಕೆಳಗೆ ಬರ್ತಾ ಇದೆ. ಅಂದ್ರೆ ತಪ್ಪಿಸ್ಕೊಳಕ್ ಆಗ್ಲಿಲ್ಲ, ಅಂದ್ರೆ ಗೋಡೆಗಳ ನಡುವೆ ಸಿಗಾಕೊಂಡು ಅಪ್ಪಚ್ಚಿ ಆಗೋದು ಪಕ್ಕ. ಇನ್ನೊಂದ್ ಕಡೆ ಅಡುಗೆ ಅವನು ಒಂದು ಹಾಲ್ವೇ ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಇಡೀ ಹಾಲ್ವೇನೆ ರೊಟೇಟ್ ಆಗೋದಕ್ಕೆ ಶುರು ಆಗುತ್ತೆ. ಇದರಿಂದ ಹೇಗೋ ಮಾಡಿ ಇವನು ತಪ್ಪಿಸ್ಕೊಂಡು ವಾಪಸ್ ರೂಮ್ಗೆ ಬಂದ್ರೆ ತೇವನ್ ಕೂಡ ಗೋಡೆಯಲ್ಲಿದ್ದ ಕಲ್ಲುಗಳನ್ನ ಬೀಳ್ಸಿ ಹೊರಗೆ ಬರ್ತಾನೆ.
ಈಗ ಚಾತನ್ ಅಡುಗೆ ಅವನಿಗೆ ನಾನೇ ನಿಮ್ಮಪ್ಪ, ನಾನ್ ಮಾಡಿದ ತಪ್ಪಿಗೆ ದಯವಿಟ್ಟು ಕ್ಷಮಿಸು ಅಂತ ಸುಳ್ಳು ಹೇಳ್ತಾ ದಾರಿ ತಪ್ಪಿಸೋಕೆ ನೋಡ್ತಾನೆ. ಆದ್ರೆ ಅಡುಗೆ ಅವನು ಇವನ ಬಲೆಗೆ ಬಿಡಲ್ಲ. ತೇವನ್ಗೆ ಆ ಪೆಟ್ಟಿಗೆಯನ್ನ ಓಪನ್ ಮಾಡೋಕೆ ಹೇಳ್ತಾನೆ. ಅಡುಗೆ ಅವನಾಯ್ತು. ಈಗ ತೇವನ್ನ ತಲೆ ಕೆಡ್ಸೋಕೆ ನೋಡ್ತಾನೆ ಚಾತನ್. ಆ ಬಾಕ್ಸ್ ನ ಓಪನ್ ಮಾಡಬೇಡ, ಮಾಡಿದ್ರೆ ನೀನು ಕೂಡ ಸಾಯ್ತ್ಯಾ ಅಂತ ಹೇಳ್ತಾನೆ. ಅಡುಗೆ ಅವನ ಮಾತ್ ಕೇಳ್ಬೇಡ ಅಂತ ತೇವನ್ಗೆ ಹೇಳ್ಬೇಕಾದ್ರೆ ಮತ್ತೆ ಚಾತನ್ ಇವನ ಮೇಲೆ ದಾಳಿ ಮಾಡಿ ಕತ್ತನ್ನ ಇಸ್ಕಿ ಸಾಯಿಸೋಕೆ ನೋಡ್ತಾನೆ. ಆದ್ರೆ ತೇವನ್ ಚಾಕುವಿಂದ ಚಾತನ್ನ ಕತ್ತಿಗೆ ಚುಚ್ತಾನೆ. ಅಡುಗೆ ಅವನು ಬೇಗ ಮೇಲೆದ್ದು ಚಾತನ್ನ ಬೆರಳಲ್ಲಿ ಇರೋ ರಿಂಗ್ ನ ಕಿತ್ಕೊಂಡು ಚಾತನ್ನ ದೇಹಕ್ಕೆ ಬೆಂಕಿ ಹಚ್ತಾನೆ. ಇದೇ ರಿಂಗ್ ಅಲ್ಲಿ ಚಾತನ್ನ ಶಕ್ತಿ ಇರೋದು. ಅವನ ದೇಹ ಪೂರ್ತಿ ಸುಟ್ಟೋಗ್ಬೇಕಾದ್ರೆ ಈ ಮನೆಗೂ ಕೂಡ ಸ್ಲೋ ಆಗಿ ಬೆಂಕಿ ಹತ್ಕೊಂತ ಇದೆ. ಈಗ ಇಲ್ಲಿವರೆಗೂ ಕೋಡುಮೋನ್ ಪೋಟಿಯ ರೂಪದಲ್ಲಿ ಇದ್ದ ಚಾತನ್ ಅವನ ದೇಹವನ್ನ ಸೀಳ್ಕೊಂಡು ಒಳಗಿಂದ ತನ್ನ ನಿಜವಾದ ರೂಪದಲ್ಲಿ ಹೊರಗೆ ಬರ್ತಾನೆ. ಇವನು ನೋಡೋಕೆ ಹುಡುಗನ ರೀತಿನೇ ಕಾಣ್ತಿದ್ದಾನೆ. ಚಾತನ್ ಹೋಗಿ ಇಲ್ಲೇ ಬಚ್ಚಿಡ್ಕೊಂಡಾಗ ಇನ್ಮೇಲೆ ನಾನೇ ನಿನ್ನ ಮಾಲೀಕ, ನಾನ್ ಹೇಳ್ದಂಗೆ ಕೇಳ್ಬೇಕು ಅಂತ ರಿಂಗ್ ನ ಹಾಕೊಳ್ಳೋಕೆ ಹೋದಾಗ ತೇವನ್ ಇವನನ್ನ ತಡಿತಾನೆ. ನೀನು ಕೂಡ ಅಕಸ್ಮಾತ್ ಕೋಡುಮೋನ್ ಪೋಟಿ ತರ ಆದ್ರೆ ಏನ್ ಕತೆ ಅಂತ. ಈ ರಿಂಗ್ ಹಾಕೋಬೇಡ ಅಂತ ಎಷ್ಟೇ ಹೇಳಿದ್ರು ಅಡುಗೆ ಅವನು ಕೇಳೋದಿಲ್ಲ. ಈ ರಿಂಗ್ ಮೇಲೆ, ಇದರ ಶಕ್ತಿ ಮೇಲೆ ನನಗೆ ಮಾತ್ರ ಅಧಿಕಾರ ಇರೋದು ಅಂತ ಹೇಳ್ತಾ ಇದ್ದಾನೆ. ಈ ವಿಷಯಕ್ಕೆ ಇಬ್ರು ತುಂಬಾನೇ ಹೊತ್ತು ಹೊಡೆದಾಡ್ತಾರೆ. ಚಾತನ್ ಮಾತ್ರ ಬಚ್ಚಿಡ್ಕೊಂಡು ಸೈಲೆಂಟ್ ಆಗಿ ಇವರಿಬ್ರು ಹೊಡೆದಾಡ್ತಿರೋದು ನೋಡ್ತಾ ಇದ್ದಾನೆ. ಈಗಾಗಲೇ ಮನೆಗೆ ಪೂರ್ತಿ ಬೆಂಕಿ ಹತ್ಕೊಂಡಿರೋದ್ರಿಂದ ಎಲ್ಲ ಕುಸಿದು ಕೆಳಗೆ ಬೀಳ್ತಾ ಇದೆ. ಆದ್ರೆ ಕೊನೆಗೂ ಆ ರಿಂಗ್ ತೇವನ್ನ ಕೈಗೆ ಸಿಗುತ್ತೆ. ಇಡೀ ಮನೆ ಕುಸಿದು ಬಿದ್ದು ನಾಶ ಏನೋ ಆಗುತ್ತೆ. ಆದ್ರೆ ತೇವನ್ ಹೇಗೋ ಬಚಾವಾಗಿ ಕಾಡಿನಲ್ಲಿ ಹೋಗ್ಬೇಕಾದ್ರೆ ಅಡುಗೆ ಅವನು ಮತ್ತೆ ಬಂದು ಇವನ ಹತ್ರ ಇರೋ ರಿಂಗ್ ಅನ್ನ ಕಿತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾನೆ. ಅಂದ್ರೆ ಇವನು ಕೂಡ ಮನೆ ಬೀಳೋಕು ಮುಂಚೆ ಎಸ್ಕೇಪ್ ಆಗಿದ್ದ. ಈಗ ತೇವನ್ಗೆ ಅವನು ಹೊಡಿಬೇಕಾದ್ರೆ ಒಂದು ವಿಷಯ ಅಡುಗೆ ಅವನು ಗಮನಿಸ್ತಾನೆ. ಏನಂದ್ರೆ ತೇವನ್ನ ಕಿವಿಯಲ್ಲಿ ಇವನ ತಾಯಿ ಮಾಡ್ಕೊಟ್ಟಿದ್ದ ಓಲೆ ಕಾಣ್ತಿಲ್ಲ. ಅಂದ್ರೆ ಖಂಡಿತ ಇವನು ತೇವನ್ನಲ್ಲ, ಚಾತನ್. ಹೌದು ಸ್ನೇಹಿತರೆ, ತೇವನ್ ಮನೆ ಮುರಿದು ಬಿದ್ದಾಗ ಅಲ್ಲೇ ಸಿಗಾಕೊಂಡು ಸಾವನ್ನಪ್ಪಿದ್ದಾನೆ. ಚಾತನ್ ತೇವನ್ನ ರೂಪ ಪಡ್ಕೊಂಡು ರಿಂಗ್ ನ ಕೂಡ ತಗೊಂಡು ಬಂದಿರೋದು. ಮತ್ತೆ ಚಾತನ್ ಕೈಯಲ್ಲಿ ತಗ್ಲಾಕೊಳಕ್ ಆಗಲ್ಲ ಅಂತ ಅಡುಗೆ ಅವನು ಇಲ್ಲಿಂದ ಓಡೋಗ್ಬೇಕಾದ್ರೆ ಇವನ ಹತ್ರ ಪೋರ್ಚುಗೀಸ್ ಅವರು ಬರ್ತಾರೆ. ಅಡುಗೆ ಅವನು ಇವರ ಮೇಲೆ ಕಲ್ ತಗೊಂಡು ಹೊಡೆಯೋಕೆ ನೋಡಿದಾಗ ಇವನ ಮೇಲೆ ಶೂಟ್ ಮಾಡಿ ಸಾಯಿಸ್ತಾರೆ. ಯಾರೋ ಹುಚ್ಚ ಇರ್ಬೇಕು ಅಂತ. ಪೋರ್ಚುಗೀಸ್ ಅವರು ಕೂಡ ಇಲ್ಲಿ ರೌಂಡ್ಸ್ ಹಾಕೊಂಡು ಬಿದ್ದೋಗಿರೋ ಬಂಗಲೆ ಹತ್ರನೇ ಹೋಗ್ತಾ ಇದ್ದಾರೆ. ತೇವನ ರೂಪದಲ್ಲಿರೋ ಚಾತನ್ ನದಿ ಹತ್ರ ಬಂದು ಮುಖ ತೊಳ್ಕೊಂಡು ತನ್ನ ಬೆರಳಿಗೆ ಈ ರಿಂಗ್ ಹಾಕೊಂತಿದ್ದಂಗೆ ನೀರಲ್ಲಿ ಇವನ ರಿಫ್ಲೆಕ್ಷನ್ ಕೋಡುಮೋನ್ ಪೋಟಿ ತರ ಕಾಣ್ತಾ ಇದೆ. ಯಾಕಂದ್ರೆ ಇವನು ಕೂಡ ಈಗ ಕೋಡುಮೋನ್ ತರನೇ ಆದ ಅಂತ. ಈಗ ಚಾತನ್ ಮುಂದೆ ಎಲ್ಲಿ ಹೋಗ್ತಾನೆ, ಯಾರಿಗೆ ತೊಂದರೆ ಕೊಡ್ತಾನೆ ಅಂತ ಗೊತ್ತಾಗಲ್ಲ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಈಗ ಸ್ನೇಹಿತರೆ, ಈ ಮೂವಿಯಲ್ಲಿ ನಡೆದ ಕೆಲವು ವಿಷಯದ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಯಕ್ಷಿ ಯಾಕೆ ಇಲ್ಲಿಗೆ ಬಂದ್ಲು, ನಂತರ ಚಾತನ್ ಕೂಡ ಯಾರು ಅಂತ ನೋಡೋಣ. ಯಕ್ಷಿ ಅಥವಾ ಯಕ್ಷಿಣಿಯ ಸ್ಟೋರಿ ಸ್ನೇಹಿತರೆ ನೀವು ತುಂಬಾನೇ ಕಡೆ ಕೇಳಿರ್ತೀರಾ. ಆದ್ರೆ ಯಕ್ಷಿ ಆಗೋಕ್ಕೂ ಮುಂಚೆ ಏನಾಗಿದ್ಲು ಅನ್ನೋದಕ್ಕೆ ತುಂಬಾನೇ ಸ್ಟೋರೀಸ್ ಇದೆ. ಅದರಲ್ಲಿ ಒಂದು ಸ್ಟೋರಿನ ನಿಮ್ಗೆ ಹೇಳ್ತೀನಿ. ಯಕ್ಷಿಯ ಹೆಸರು ಮೊದಲು ಶ್ರೀದೇವಿ ಅಥವಾ ಚಿರುತೇವಿ ಆಗಿತ್ತು. ಅವಳು ತುಂಬಾನೇ ವ್ಯಕ್ತಿಗಳ ಜೊತೆ ಆಟಾಡಿ ಮೋಸ ಮಾಡಿ ಅವರ ದುಡ್ಡನ್ನೆಲ್ಲ ಕಳ್ಕೊಳ್ಳೋ ಹಾಗೆ ಮಾಡಿರ್ತಾಳೆ. ಇದಷ್ಟೇ ಅಲ್ಲ, ಇವಳ ಪಲ್ಲಕ್ಕಿಯನ್ನ ಎತ್ತೋ ವ್ಯಕ್ತಿ ಕುಂಜುರಾಮನ್ ಅನ್ನ ಇವಳು ಪ್ರೀತಿಸೋಕೆ ಶುರು ಮಾಡಿದಾಗ ಕುಂಜುರಾಮನ್ಗೆ ಇವಳು ಇಷ್ಟ ಆಗಲ್ಲ. ಯಾಕಂದ್ರೆ ಕುಂಜುರಾಮನ್ ಆಲ್ರೆಡಿ ಮದ್ವೆ ಆಗಿರ್ತಾನೆ. ಇದಕ್ಕೆ ಕೋಪಗೊಂಡ ಶ್ರೀದೇವಿ ಏನ್ ಮಾಡ್ತಾಳೆ ಅಂದ್ರೆ ಕುಂಜುರಾಮನ್ನ ಹೆಂಡತಿಯನ್ನ ಕೊಲ್ಲೋದಕ್ಕೆ ಪ್ಲಾನ್ ಮಾಡ್ತಾಳೆ. ಅದಕ್ಕೆ ಕುಂಜುರಾಮನ್ ಇವಳ ಜೊತೆ ಮಲಗೋ ಹಾಗೆ ನಾಟಕ ಮಾಡಿ ಇವಳನ್ನ ಸಾಯಿಸಿರ್ತಾನೆ. ಈ ಘಟನೆ ಆದ್ಮೇಲೆ ಸಾವನ್ನಪ್ಪಿರೋ ಶ್ರೀದೇವಿ ಮತ್ತೆ ಯಕ್ಷಿಯಾಗಿ ಹುಟ್ಟಿ ಬರ್ತಾಳೆ. ಈ ಬಾರಿ ಯಕ್ಷಿ ಹತ್ರ ಮ್ಯಾಜಿಕಲ್ ಪವರ್ಸ್ ಎಲ್ಲ ಇರುತ್ತೆ ಮತ್ತೆ ತುಂಬಾನೇ ಸುಂದರವಾಗಿ ಕಾಣ್ತಾ ಇರ್ತಾಳೆ. ಈಗ ಇವಳು ಪುರುಷರನ್ನ ತನ್ನ ಬಲೆಗೆ ಸಿಗಾಕೊಳ್ಳೋ ಹಾಗೆ ಮಾಡಿ ಸೆಡ್ಯೂಸ್ ಮಾಡಿ ಅವರ ರಕ್ತವನ್ನ ಕುಡಿದು ಕೊಲ್ಲೋದಕ್ಕೆ ಶುರು ಮಾಡ್ಕೊಂತಾಳೆ. ಈ ಜನ್ಮದಲ್ಲೂ ಕುಂಜುರಾಮನ್ಗೆ ತೊಂದರೆ ಕೊಡೋದು ಬಿಟ್ಟಿರಲ್ಲ. ಹಾಗಾಗಿ ಕುಂಜುರಾಮನ್ ಇವಳ ಜೊತೆ ಒಂದು ಡೀಲ್ ಮಾಡ್ಕೊಂತಾನೆ. 1 ವರ್ಷದವರೆಗೂ ಮದುವೆ ಆಗ್ದಂಗೆ ಇವಳ ಜೊತೆನೆ ಬದುಕೋದು. ಅದಾದ ನಂತರ ಇವನನ್ನ ಬಿಟ್ಟೋಗ್ಬೇಕು ಅನ್ನೋದು ಡೀಲ್ ಆಗಿರುತ್ತೆ. ಸೊ ಇದಿಷ್ಟು ಯಕ್ಷಿಯ ಸ್ಟೋರಿ. ಆದ್ರೆ ಈ ಮೂವಿಯಲ್ಲಿ ಯಕ್ಷಿ ಏನ್ ಮಾಡೋಕೆ ಬಂದಿದ್ದಾಳೆ ಅಂದ್ರೆ ಕಾಡಿಗೆ ಬಂದ ವ್ಯಕ್ತಿಗಳ ದಿಕ್ ತಪ್ಪಿಸಿ ಅವರು ಚಾತನ್ನ ಮನೆ ಕಡೆ ಬರೋ ಹಾಗೆ ಮಾಡ್ತಾಳೆ. ಒಂದು ಸೀನಲ್ಲಿ ಚಾತನ್ ಮತ್ತೆ ಯಕ್ಷಿ ಇಬ್ರು ರೊಮ್ಯಾನ್ಸ್ ಮಾಡ್ತಿರೋದನ್ನ ತೋರಿಸ್ತಾರೆ. ಅಂದ್ರೆ ಇಬ್ರು ಕೂಡ ಜೊತೆಗೆ ಸೇರ್ಕೊಂಡು ಈ ಕೆಲಸ ಮಾಡ್ತಿರೋದು. ಚಾತನ್ಗೆ ತನ್ನ ಕೈ ಕೆಳಗಡೆ ಕೆಲಸ ಮಾಡೋರು ಯಾರಾದ್ರೂ ಬೇಕು, ಯಕ್ಷಿಗೆ ಪುರುಷರ ರಕ್ತ ಕುಡಿಬೇಕು. ಕಾಡಿಗೆ ತೇವನ್ ಮತ್ತೆ ಕೋರನ್ ಬಂದಾಗ ಕೋರನ್ನ ಸಾಯಿಸಿ ಯಕ್ಷಿ ರಕ್ತ ಕುಡಿದಿರ್ತಾಳೆ. ಅದೇ ತೇವನ್ನ ದಾರಿ ತಪ್ಪಿಸಿ ಚಾತನ್ ಹತ್ರ ಬರೋ ಹಾಗೆ ಮಾಡ್ತಾಳೆ. ಸೊ ಈಗ ಚಾತನ್ ಬಗ್ಗೆ ಹೇಳೋದಾದ್ರೆ ಯಕ್ಷಿಯ ಸ್ಟೋರಿ ರೀತಿ ಚಾತನ್ನ ಬಗ್ಗೆ ಕೂಡ ತುಂಬಾನೇ ಸ್ಟೋರೀಸ್ ಇದೆ. ಚಾತನ್ಗೆ ಕುಟಿ ಚಾತನ್ ಅಂತ ಕೂಡ ಕರೀತಾರೆ ಅಥವಾ ವಿಷ್ಣು ಮಾಯಾ ಅಂತ ಕೂಡ ಕರೀತಾರೆ. ಆದ್ರೆ ಎಲ್ಲಾ ಸ್ಟೋರೀಸ್ ಅಲ್ಲೂ ಕಾಮನ್ ಆಗಿರೋ ಒಂದು ಸ್ಟೋರಿನ ನಿಮ್ಗೆ ಹೇಳ್ಬಿಡ್ತೀನಿ. ಒಂದಿನ ಶಿವ ಕಾಡಿಗೆ ಬೇಟೆ ಆಡೋದಕ್ಕೆ ಅಂತ ಬಂದಿದ್ದಾಗ ಒಬ್ಳು ಕೂಲಿವಾಕ ಅನ್ನೋ ಸುಂದರವಾದ ಮಹಿಳೆಯನ್ನ ನೋಡಿ ಅವಳನ್ನೇ ಮದುವೆ ಆಗ್ಬೇಕು ಅನ್ಕೊಂತಾರೆ. ಆದ್ರೆ ಕೂಲಿವಾಕ ಪಾರ್ವತಿಯ ಭಕ್ತೆ. ಕೂಲಿವಾಕ ಶಿವನ ಹತ್ರ ಹೇಗ್ ಹೋಗೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಇವಳ ಚಿಂತೆಯನ್ನ ದೂರ ಮಾಡೋಕೋಸ್ಕರ ಪಾರ್ವತಿ ದೇವಿನೇ ಕೂಲಿವಾಕಳ ರೂಪದಲ್ಲಿ ಬಂದು ಶಿವನ ಹತ್ರ ಹೋಗ್ತಾರೆ. ಇವರಿಬ್ಬರ ಮಿಲನದಿಂದ ಹುಟ್ಟಿದ್ದೆ ಕುಟಿ ಚಾತನ್.
ಈ ಮಗು ಅಂದ್ರೆ ಕುಟಿ ಚಾತನ ಕೂಲಿವಾಕಾಗೆ ಸಾಕೋದಕ್ಕೆ ಪಾರ್ವತಿ ಕೊಡ್ತಾರೆ. ಕುಟಿ ಚಾತನ್ಗೆ ತುಂಬಾನೇ ಶಕ್ತಿಗಳಿರುತ್ತೆ, ತನ್ನ ರೂಪವನ್ನ ಬದಲಾಯಿಸೋ ಶಕ್ತಿ ಕೂಡ ಇರುತ್ತೆ. ಇವನು ತುಂಬಾನೇ ಚೇಷ್ಟೆ ಮಾಡ್ತಾ ಬೇರೆಯವ್ರಿಗೆಲ್ಲ ತೊಂದರೆ ಕೊಡ್ತಿದ್ರು ಕೂಡ ಅವ್ರಿಗೆ ಸಹಾಯ ಮಾಡುವಂತ ಕೆಲಸ ಕೂಡ ಮಾಡ್ತಿದ್ನಂತೆ. ಈ ಮೂವಿಯಲ್ಲಿ ತೋರಿಸಿರೋ ಹಾಗೆ ಬೇರೆ ಬೇರೆ ರೂಪದಲ್ಲಿರೋ ಕೂಟಿ ಚಾತನ್ನ ಹಿಡ್ಕೊಂಡು ಮಂತ್ರವಾದಿಗಳು ಕೆಟ್ಟ ಕೆಲಸಕ್ಕೂ ಕೂಡ ಉಪಯೋಗಿಸ್ಕೊಂತಾರೆ, ಮಾಟ ಮಂತ್ರದ ಪ್ರಯೋಗ ಎಲ್ಲ ಮಾಡ್ತಾರೆ. ಸೊ ಸ್ನೇಹಿತರೆ, ಈ ಸ್ಟೋರಿ ಬಿಟ್ಟು ಕೂಟಿ ಚಾತನ್ಗೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಸ್ಟೋರೀಸ್ಗಳು ಕೂಡ ಇದಾವೆ, ಆದ್ರೆ ಜಾಸ್ತಿ ಜನ ಹೇಳೋದು ಇದೇ ಕಥೆಯನ್ನ, ಹಾಗಾಗಿ ನಿಮ್ಗೆ ಹೇಳಿದ್ದೀನಿ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.